ಶ್ರೇಷ್ಠ, ಇಂದಿಗೂ ಶ್ರೇಷ್ಠ, ಎಂದೆಂದಿಗೂ ಶ್ರೇಷ್ಠ. ಜಾತಿ, ಧರ್ಮ, ಭಾಷೆ ಯಾವುದೂ ಇಲ್ಲದೇ ಲಕ್ಷಾಂತರ ಜನ ಅನಾಥ ಮಕ್ಕಳಿಗೆ ಅನ್ನ, ನೀರು, ಬಟ್ಟೆ, ಆಶ್ರಯ ಜೊತೆಗೆ ಶ್ರೇಷ್ಠ ದಾನವಾದ ವಿದ್ಯಾದಾನವನ್ನು ಮಾಡಿಕೊಟ್ಟ ನಮ್ಮ ನಿಮ್ಮೆಲ್ಲರ ಪೂಜ್ಯ, ಬರೀ ನಮಗೆ ಮಾತ್ರ ಭೂಷಣ ಅಲ್ಲ, ಇಡೀ ದೇಶದ ಭೂಷಣವಾಗಿದ್ದ ದಿವಂಗತ ಬಾಲಗಂಗಾಧರ ಸ್ವಾಮೀಜಿ ಅವರನ್ನು ನೆನೆಸುತ್ತಾ, ವೇದಿಕೆ ಮೇಲೆ ಕುಳಿತಿರೋ ಎಲ್ಲ ಸ್ವಾಮಿಗಳ ಪಾದ ಚರಣ ಕಮಲಕ್ಕೆ ನಮಿಸುತ್ತಾ, ವೇದಿಕೆ ಮೇಲೆ ಕುಳಿತಿರೋ ಅವರವರ ರಂಗದಲ್ಲಿ ಸಾಧಕರು, ಜೊತೆಗೆ ಇಲ್ಲಿ ವಿಶ್ವದಲ್ಲೇ ನಿಮ್ಮ ಸಾಧನೆನ ನಾವು ಇಲ್ಲಿನ ಈ ಮಹಾ ವಕೀಲರ ಮಹಾ ವೇದಿಕೆಯಲ್ಲಿ ನೀವೆಲ್ಲ ಬಂದಿದ್ದಾರೆ. ನೀವು ಕೂಡ ನಿಮ್ಮ ರಂಗದಲ್ಲಿ ಸಾಧಕರೇ. ನಿಮ್ಮೆಲ್ರಿಗೂ ನನ್ನ ಪರವಾಗಿ, ಚಿತ್ರರಂಗದ ಪರವಾಗಿ, ರಾಜಕೀಯ ರಂಗದ ಪರವಾಗಿ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೇನಪ್ಪ ಅಂದರೆ ಎಲ್ಲರನ್ನೂ ಮಾತಾಡಿಸ್ಬಿಡ್ತಾರೆ, ನಮಗೇನು ಉಳಿದಿರೋದಿಲ್ಲ. ನನ್ನನ್ನು ಲಾಸ್ಟಲ್ಲಿ ಕರೀತಾರೆ, ನಿಮ್ಮ ದಮ್ಮ ಯಾಕಂಡ್ರಪ್ಪ ನಮ್ಮನ್ನು ಫಸ್ಟ್ ಕರೀರಿ. ಈ ಅಶೋಕ್ ಬಂದರೆ ಕೆಂಪೇಗೌಡ ಹಂಗಿದ್ದ, ವಾರ್ ಮಾಡಲಿಲ್ಲ, ಈ ಕೆರೆ ಮಾಡ್ದ, ತರಕೆರೆ ಮಾಡ್ದ, ಕಬ್ಬನಪೇಟೆ ಮಾಡ್ದ, ಇನ್ನೊಂದು ಮಾಡ್ದ, ಎಲ್ಲ ಹೇಳ್ಬಿಟ್ರೆ ನಮಗೇನು ಉಳಿದಿರ್ತದೆ? ನಾವು ಹೇಳ್ಬೇಕು, ಈ ಕೆರೆಯಲ್ಲಿ ಅಲ್ಲಿ ತೆಗೆದ್ರೆ ನೀರು, ಇಲ್ಲಿ ಕೆರೆಯಲ್ಲಿ ಇಲ್ಲಿ ತೆಗೆದ ನೀರು. ನಾವೇನಪ್ಪ ಹೇಳೋದು ಅಂತ ಯೋಚನೆ ಮಾಡಬೇಕಾಗತ್ತೆ. ಮೊದಲು ನಮ್ಮನ್ನು ಕರೆದು ಬಿಡ್ರಪ್ಪ ನಿಮ್ದು ಅಮ್ಮಯ್ಯ, ಆಮೇಲೆ ಅವ್ನಿಗೆ ಏನಾದರೂ ಹೇಳ್ಕೊಳ್ಳಿ. ನಾವೆಲ್ಲ ಕೂತ್ಕೊಂಡು ಈ ಕೆಂಪೇಗೌಡರು ಪುಸ್ತಕ ಓದ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಬಂದರೆ, ಇಲ್ಲಿ ನಮ್ಮನ್ನು ಕಡೆಯಲ್ಲಿ ಕರೆದ್ಬಿಟ್ಟು ಇವರೆಲ್ಲ ಮಾಡ್ಬೇಕಾಗ್ಬಿಟ್ಟು ಇದೊಂಥರ ಹಿಂಸೆ ನಮಗೆ. ಆದ್ದರಿಂದ ಪಾಪ ಅಶೋಕ್ ಅವರು ಹೇಳಿದ್ರು, ಒಂದು ಕಾಲದಲ್ಲಿ ಗೌಡರು ಅನ್ನೋದಕ್ಕೆ ನಾಚಿಕೆತಿದ್ವಿ ಅಂತ. ನನ್ನ ಜೀವನದಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ನಾನು ಮದುವೆ ಆಗಿರೋದು ನಿಮಗೆಲ್ಲ ಗೊತ್ತಿದೆ. ಅವರ ತಾಯಿ ತೆಲುಗಿನವರು. ನನಗೆ ಮಗು ಹುಟ್ಟಿತು. ನಮಗೆ ಆವಾಗ ಸೆಲ್ ಫೋನ್ಗಳಿಲ್ಲ. ಶೂಟಿಂಗಲ್ಲಿ ಒಳಗಡೆ ಇದ್ದರೆ ನಿಮಿಷಕ್ಕೂ ಬರಬೇಕು, ಫೋನ್ ಹತ್ರ ಬಂದು ಮಾತಾಡಬೇಕು ಫೋನ್ ಬೂತ್ಗೆ. ನಮ್ಮ ಅತ್ತೆಯವರು ಅಲ್ಲಿಂದ ఏమండి పెడతాము మీ పేరు? అయ్యో పెడతాము ఉండమ్మా, ఆ మంచి పేరు పెడతాము, ಒಳ್ಳೆ ಹೆಸರಿಡೋಣ ಇರಮ್ಮ, పెడతాము. ದಿನಕ್ಕೆ 15 ಫೋನು. ಅಯ್ಯೋ ರಾಮ, ನಾನು ಶೂಟಿಂಗ್ ಮಾಡಲ್ಲ, ಈಚೆ ಬಂದು ಇವ್ರಿಗೆ ಪೇರು ಹುಡುಕಲ್ಲ, ಏನು ಹುಡುಕಲಿ ಅಂತ ಗೊತ್ತಾಗುತ್ತೆ. ಯಾಕೆ ಈ ಮಾತು ಹೇಳ್ತಿದ್ರಿ ಅಂದರೆ, ಅಶೋಕ್ ಅವರು ಹೇಳಿದ್ರು ಗೌಡ ಅನ್ನೋದಕ್ಕೆ ನಾಚಿಕೆ ಅಂತ. ಹಂಗಲ್ಲ ನಾವು. ಕಡೆಗೆ ಒಂದಿನ ಏನಾಯಿತು, లాస్ట్లీ ఏమండి ఒక మంచి పేరు చెప్పేసండి, మంచేగౌడ అన్న పెట్టేస్తామండి. మంచేగౌడ అంటే ఏమండి తెలీదా మీకు? మంచేగౌడ అంటే ఏమంట? ಮಂಚ ಅಂದರೆ ಬೆಡ್ಡು, ಗೌಡ అంటే ಕಿಂಗ್ ಅಂದ. బెడ్ కింగ్ అంతా పెట్టేస్తామండి. నో మీరు పెట్టుకోండి. ಹಂಗೆ ಇವ್ರಿಗೆಲ್ಲರಿಗೂ ಎಲ್ಲ ಸಿಕ್ಕಿದೆ. ನನಗಿರೋ ಅದೃಷ್ಟ ಇವ್ರಿಗೆಲ್ಲ ಸಿಕ್ಕಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು, ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗಿದ್ರು, ಅಶೋಕು ಉಪಮುಖ್ಯಮಂತ್ರಿ ಆಗಿದ್ರು. ಇವತ್ತು ಮಂತ್ರಿ ಸ್ಥಾನದಲ್ಲಿ ನಮ್ಮ ಮಂಜೂರಿದ್ದಾರೆ. ಯೋಗೇಶ್ ಕೂಡ ಮಂತ್ರಿ ಆಗಿದ್ದ. ಬೇಗನ ರಾಮಯ್ಯನವರು ಇಲ್ಲಿ ಕೂತಿದ್ದಾರೆ, ಅವರು ಮಂತ್ರಿ ಆಗಿದ್ದರು. ಬೇಕಾದಷ್ಟು ಜನ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಅವ್ರ ಸಾಧನೆಗಳು ಬೇಕಾದಷ್ಟಿದೆ. ಅವ್ರ ಆತ್ಮಚರಿತ್ರೆ ಎಲ್ಲ ಕೇಳಿದ್ದೀನಿ ನಾನು. ಅದನ್ನೆಲ್ಲ ಮಾತಾಡೋಕ್ಕೆ ಹೋಗೋದು ಬೇಡ.
ಈಗ ಸ್ವಾಮೀಜಿಯವರಿದ್ದಾರೆ, ಅವರು ನೋಡಿ, ಅವರು ನಮ್ಮ ದೊಡ್ಡ ಸ್ವಾಮೀಜಿಯವರು ಎಲ್ಲೇ ಹೋಗಲಿ, ಎಲ್ಲೋದ್ರೂ ಆದಿಚುಂಚನಗಿರಿ ಮಠದ ಸಂಸ್ಥೆಗಳು ಬೇಕಾದಷ್ಟು ಕಡೆ ಇದೆ. ನಾನು ನೋಡಿದ್ದೀನಿ, ಅಮೇರಿಕಾಲೂ ಇದೆ, ಇನ್ನೊಂದು ಕಡೆ ಇದೆ, ದುಬೈಲಿ ಇದೆ, ಮಂಗಳೂರಲ್ಲಿದೆ, ಬಿಜಾಪುರದಿದೆ, ಗುಲ್ಬರ್ಗಾದಲ್ಲಿದೆ. ಹೀಗೆ ಹಲವಾರು ಸಂಸ್ಥೆಗಳು ಬೆಳೆಸಿದ್ದಾರೆ, ಕಟ್ಟಿದ್ದಾರೆ. ಅದಕ್ಕೆ ನಮ್ಮ ಸಮುದಾಯದವರು ಕೂಡ ಈಗ ಸಮುದಾಯ ಇದೆ ಅಂದರೆ ಅದಕ್ಕೊಬ್ಬರು ನಾಯಕರು ಇರಬೇಕು. ಚಿತ್ರದಲ್ಲಿ ಒಂದು ನಾಯಕತ್ವ ಇದ್ರೇ ಅದು ಚಿತ್ರ ಅನ್ನಿಸ್ಕೊಳ್ಳೋದು. ಖಳನಾಯಕನೂ ಇರಬೇಕು, ಜೊತೆಗೆ ಸಹ ನಟರು ಇರ್ತಾರೆ. ಹೀಗೆ ಎಲ್ಲ ಒಂದು ಕುಟುಂಬ. ಬಟ್ ಭಾಳ ಮುಖ್ಯ ನಾಯಕರು. ಅಂಥ ನಾಯಕತ್ವ ವಹಿಸ್ಕೊಂಡಿದ್ದು ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರು. ಅವರ ನೇತೃತ್ವದಲ್ಲಿ ಬೇಕಾದಷ್ಟು, ಒಬ್ಬರು ನರೋನಾ ಅಂತ ಫಾದರ್ ಇದ್ದರು. ಈ ಅಂಬರೀಷ್ ಅವರೇ, ನಿಮ್ಮ ಸ್ವಾಮೀಜಿ ಬನ್ನಿ, ಇದು ನಮ್ಮ ಜಾಗ ಅಂತ ಒಂದು 5 ಎಕರೆ 10 ಎಕರೆ 100 ಎಕರೆ ತೋರಿಸ್ತಾರೆ. ಚೆನ್ನಾಗಿದೆ ಸ್ವಾಮೀಜಿ ಅಂತ ಹೇಳಿ ಬರ್ತೀನಿ. ಒಂದು ವರ್ಷ ಆಗಿ ನೋಡಿದ್ರೆ ಅಲ್ಲೊಂದು ವಿಧಾನಸೌಧ ನಿಂತಿರುತ್ತೆ. ಎಲ್ಲಿಂದ ತರ್ತಾರೆ ಇವರು ದುಡ್ಡು ಅಂತ ನನಗೆ ಗೊತ್ತಿಲ್ಲ, ಅವ್ರನ್ನ ಹೋಗಿ ಕೇಳಿ ಸ್ವಾಮೀಜಿ. ಅಂದರೆ ಅಷ್ಟು ಶ್ರದ್ಧೆಯಿಂದ ಅವರು ಕಟ್ಕೊಂಡು ಬಂದಿದ್ದು ಕಷ್ಟ ಕಟ್ಟದವ್ರಿಗೆ ಗೊತ್ತಿರುತ್ತೆ, ಇನ್ಯಾರಿಗೂ ಅಲ್ಲ. ಹಾಗೆಯೇ ಬೆಂಗಳೂರು ನಗರನ ಕಟ್ಟಿದ್ದು ನಾಡಪ್ರಭು ಕೆಂಪೇಗೌಡ. ಆ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಮಾಗಡಿಲಿ ಕಟ್ಬಿಡ್ಬೋದಾಗಿತ್ತು. ಹುಟ್ಟಿದವರು ಯಾರೇ ಆಗಲಿ, ನಾನು ಹುಟ್ಟೂರು ಅಲ್ಲೇ, ನಮಗೂ ಅಷ್ಟೇ. ಈಗ ಹಾಸನದವರು ನಮ್ಗೆ ಹಾಸನ ಬೇಕು ಅಂತಾರೆ, ಮಂಜು. ನಾನು ಮಂಡ್ಯದವ್ನು ಮಂಡ್ಯ ಬೇಕು ಅಂತೀವಿ. ಹಾಗಲ್ಲ, ಮಾಗಡಿಲಿ ಹುಟ್ಟಿ ಬೆಂಗಳೂರು ನಗರನ ಸೆಲೆಕ್ಟ್ ಮಾಡಿ ಇದೇ ಸೂಕ್ತವಾದ ಸ್ಥಳ, ಇದು ಬೆಳೆಯುತ್ತೆ ಅಂತ 500 ವರ್ಷಗಳ ಹಿಂದೆ ಒಂದು ದೂರದೃಷ್ಟಿ ಇದ್ದಿದ್ದೆವು ನಮ್ಮ ಸಮುದಾಯದಕ್ಕೆ ಸೇರಿದವರು. ಆವಾಗಲೂ ಕೂಡ ಅಷ್ಟೇ, ಉದ್ಯೋಗ ನಾವು ಇವತ್ತೇನು ನಾವು ಸರ್ಕಾರದಿಂದ ಉದ್ಯೋಗ ಸೃಷ್ಟಿ ಮಾಡಿಸ್ಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಎಲ್ಲ ಒದ್ದಾಡ್ತೀವಿ. ಆವಾಗ ಒಂದೊಂದು ಕಾಟನ್ ಪೇಟೆ, ಕಬ್ಬನ್ ಪೇಟೆ ಎಲ್ಲ ಜನಾಂಗನ ಹುಡುಕಿ ಒಂದು ಸ್ಥಳನ ಮಾಡಿ ಅಲ್ಲಿ ಉದ್ಯೋಗ ಮಾಡಿಕೊಂಡು ನೀವು ಜೀವನ ಮಾಡಬೇಕು ಅಂತ ಎಲ್ಲ ಜನಾಂಗಕ್ಕೂ ಮಾಡಿದವರು ನಾಡಪ್ರಭು. ತಪ್ಪಾಗೋದಿಲ್ಲ. ಹೀಗೇ ಇನ್ನು ಇವ್ರಿಗೆಲ್ಲ ಸ್ಥಾನಗಳು ಇದೆಯಲ್ಲ, ಆದರೆ ನನ್ನ ಒಂದು ಸಾಧನೆ ಇದೆ. ಅಂಬರೀಷ ಅನ್ನೋ ಚಿತ್ರದಲ್ಲಿ ಕೆಂಪೇಗೌಡನ ಪಾತ್ರ ಮಾಡಿದ್ದೆ ನಾನು. ಇವ್ರು ಯಾರಿಗೂ ಇಲ್ಲ, ಅದು ಚಾನ್ಸೇ ಇಲ್ಲ. ಅದರಿಂದ ನಾನು ಆ ಪಾತ್ರ ಮಾಡಿದ್ದಕ್ಕೂ ನನ್ನ ಭಾಗ್ಯ. ಇವತ್ತು ವಿದೇಶಗಳಿಂದ ಎಲ್ಲ ಬಂದಿದ್ದೀರಾ, ದೊಡ್ಡ ದೊಡ್ಡ ಮಹಾನೀಯರೆಲ್ಲ ಇದ್ದೀರಾ. ನಿಮ್ಮ ಸಾಧನೆ ಅದನ್ನು ಪ್ರಶಂಸೆ ಮಾಡ್ತಾ ಹೋದರೆ ಭಾಳ ಹೊತ್ತಾಗುತ್ತೆ. ಒಂದು ಸಾಧನೆ ಏನಪ್ಪ ಅಂದರೆ, ನಮ್ಮ ರವಿಶಂಕರ್ ಹಾಗೂ ಅವರ ಸಹೋದ್ಯಮಿಗಳು ಅಂದರೆ ಅವರ ಜೊತೆಯಲ್ಲಿದ್ದ ಈ ಒಂದು ವಿಶ್ವ ಕನ್ನಡ ಒಕ್ಕಲಿಗರ ಮಹಾವೇದಿಕೆ ಈ ರೀತಿ ನಾವು ಮಾಡಬೇಕು ಅನ್ನೋದು, ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣಕ್ಕೆ ಹೆಸರು ಕೆಂಪೇಗೌಡನ ಹೆಸರು ಇರಬೇಕು, ಇನ್ನೊಂದು ಕಡೆ ಬರಬೇಕು, ಇದೇ ವಿಷಯಗಳೆಲ್ಲ ಹೋಗಬೇಕು, ನಮ್ಮ ಚರಿತ್ರೆ ಗೊತ್ತಾಗಲಿ ಅಂತ ಎಲ್ಲ ಒಂದು ಮಹಾನ್ ಉದ್ದೇಶ ಇಟ್ಕೊಂಡು, ಸ್ವಾರ್ಥ ಇಲ್ಲ ಇದರಲ್ಲಿ, ಈ ಕಾರ್ಯಕ್ರಮ ಮಾಡ್ತಾ ಇದ್ದವ್ರಿಗೆ ನಾನು ನನ್ನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ವಂದಿಸಿ ನಮಸ್ಕಾರ ತಿಳಿಸಿ, ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಿರ್ಮಲಾನಂದ ಸ್ವಾಮಿಯವರು, ಬೇರೆ ಸ್ವಾಮೀಜಿಗಳೆಲ್ಲ ಇದ್ದಾರೆ, ಅವ್ರ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳ್ತಾರೆ. ನಾನು ಬರ್ಕೊಂಡು ಬಂದಿದ್ದೆ, ಹೇಳಬಾರ್ದು ಇದನ್ನು, ಅವ್ರಿಗೆ ಬಿಟ್ಬಿಡ್ತೀನಿ, ನಿಮ್ಮ ಸಮಯನ ತಗೊಳ್ಳೋದಿಲ್ಲ, ಜಾಸ್ತಿ ತಗೊಳ್ಳೋದಿಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.